ಇರೋಕ್ಕೆ ಕೆಲವ್ರಿಗೆ ಇಷ್ಟ. ಅದಕ್ಕೊಂದು ಲಿಮಿಟ್ ಇದೆ. ಅದಾದಮೇಲೆ ಯಾರಾದರೂ ಒಬ್ಬರಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದು ಸಹಜ. ಹಾಗೆಲ್ಲ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವಿನ್ನೂ ರೆಡಿ ಇದ್ದೀವ ಒಬ್ಬರೇ ಇರೋಕ್ಕೆ? ನಿಮಗೆ ಬೇಗ ಜೊತೆ ಬೇಕು ಅನ್ಸುತ್ತಾ? ಸ್ವಲ್ಪ ಗ್ಯಾಪ್ ಇದೆಯಾ? ಇದು ನೋಡ್ಕೊಳ್ಳಿರಿ. ಆಮೇಲೆ ಇದು ನೆನಪಲ್ಲಿ ಇಟ್ಕೊಳ್ಳಿ, ಏನಾದರೂ ನಿಮ್ಗೆ ಹೊಸದು ಬೇಕಾ? ಹಳೇದು ಬಿಡಬೇಕು, ಹಳೇದು ಹೋಗಬೇಕು, ಹೊಸದು ಬರಬೇಕಾದ್ರೆ ನಾವು ಬಾಯಿನಲ್ಲಿ ಹೇಳ್ತೀವಿ ಲೆಟ್ ಗೋ ಅಂತ. ಇವಾಗ ಫ್ಯಾಷನ್ ಆಗಿದೆ ಲೆಟ್ ಗೋ ಅಂತ. ಲೆಟ್ ಗೋ ಅಂದ್ರೆ ಏನು? ಲೆಟ್ ಗೋ ವಾಟ್ ಅಂಟಿಲ್ ನೌ ವಾಟ್ ಎವರ್ ಏನಿದೆಯೋ ಈಸ್ ಲೆಟ್ ಗೋ. ಬಿಡಬೇಕು ಯಾವುದನ್ನ? ಲೆಟ್ ಗೋ ಆಫ್ ವಾಟ್ ಅಂಟಿಲ್ ನೌ. ಅಷ್ಟು ನೋವು. ಎಂಟಿ ದಿ ಕಪ್ ಅನ್ನಲ್ವಾ? ಎಂಟಿ ದಿ ಕಪ್, ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್. ಇದೊಂದೇ ದಾರಿ, ಬೇರೆ ದಾರಿ ಇಲ್ಲ. ಎಲ್ಲಾದರೂ ಬ್ಲಾಕ್ ಆಗಿಬಿಟ್ಟಿದ್ರೆ ಚಲನೆ ಇರಲ್ಲ ರೀ. ನಿಮಗೆ ಒಂದೊಂದ್ಸತಿ ಅನಿಸುತ್ತೆ ಏನೂ ನಡೀತಾ ಇಲ್ಲ ನನ್ನ ಜೀವನದಲ್ಲಿ, ನಾನು ತುಂಬ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಏನೂ ನಡೀತಾ ಇಲ್ಲ. ಏನು ನಡೆಯೋದಲ್ಲ, ನೀವು ಒಳಗಡೆ ಎಲ್ಲೋ ಬ್ಲಾಕ್ ಆಗಿಬಿಟ್ಟಿದೆ. ಅದಕ್ಕೆ ಮೂಮೆಂಟ್ ಇಲ್ಲ, ಬ್ಲಾಕ್ ಆಗಿದೆ, ಬೆಳವಣಿಗೆ ಇರಲ್ಲ. ಚಲನೆ ಯಾವಾಗ ಬರುತ್ತೆ? ಬ್ಲಾಕೇಜ್ ಹೋದಾಗ. ಅದಕ್ಕೆ ಹೊಸದನ್ನು ತುಂಬ್ಕೋಬೇಕು, ಖಾಲಿ ಮಾಡಬೇಕು, ಕಾಫಿ ಚೆಲ್ಲಬೇಕು, ಹೊಸ ಕಾಫಿ ಹಾಕ್ಕೋಬೇಕು. ಆಗ ಎಲ್ಲನೂ ಚೆನ್ನಾಗಿರುತ್ತೆ. ಬಿಟ್ಕೊಡಕ್ಕೆ ತಯಾರಿರಬೇಕು ಪಡ್ಕೋಬೇಕಾದ್ರೆ.